ಇದೊಂದು ನಿಸರ್ಗದ ಒಂದು ದೊಡ್ಡ ಗಿಫ್ಟ್ ಕೊಡುವುದು ಜೀವನ. ಈಗ ನಿಮಗೊಬ್ಬರು ಒಂದು ಗಿಫ್ಟ್ ಕೊಡ್ತಾರೆ, ಏನೋ ಒಂದು ಕಾಣಿಕೆ ಕೊಡ್ತಾರೆ. ಅದನ್ನು ಒಯ್ದು ನೀವು ಮನೆಯೊಳಗೆ ನಿಮ್ಮ ಶೋಕೇಸ್ನಾಗ ಇಡ್ತೀರೋ ಇಲ್ಲ. ಅಕಸ್ಮಾತ್ ಒಬ್ಬರು ಕೊಟ್ಟ ಗಿಫ್ಟ್ ನೀವು ಚಲೋ ಇಟ್ರಿ ಅಂದ್ರೆ ಅವ್ರಿಗೆ ಬಂದು ನಿಮಗೆ ನೋಡಿದಾಗ ಸಂತೋಷ ಅನ್ನಿಸ್ತೈತಿ, ಇನ್ನೊಬ್ಬನಿಗೆ ಅವ್ರಿಗೆ ಗಿಫ್ಟ್ ಕೊಡಬೇಕಪ್ಪ ಅಂತ. ನೀವು ತಗೊಂಡು ಎಲ್ಲರ ಕೆಡಿಸಿ ಒಗದ್ರಿ ಅಂದ್ರೆ ಇನ್ನೊಮ್ಮೆ ಇವ್ರಿಗೆ ಗಿಫ್ಟ ಕೊಡಬಾರ್ದು ಅನ್ನಿಸ್ತೈತೆ ಅವ್ರಿಗೆ. ಹಂಗ ಜೀವನ ಅನ್ನೋದು ದೇವರು ಕೊಟ್ಟ ಗಿಫ್ಟ್ ಇದು. ಮತ್ ಇದನ್ನ ಚಂದ ಬದುಕಿದ್ವಿ ಅಂದ್ರ ಮತ್ತೊಮ್ಮೆ ಇನ್ನೊಮ್ಮೆ ಗಿಫ್ಟ್ ಕೊಟ್ಟು ಕಳಿಸ್ತಾನವ. ಮತ್ತ ಚಲೋ ಬದುಕಲಿಲ್ಲ ಅಂದ್ರೆ ಇದಕ್ಕೆ ಗಿಫ್ಟ ಕೊಡಬಾರ್ದು ಇದನ್ನಂತ ನಾವು ಅಷ್ಟ. ದೇವರು ಋಷಿಗಳು ವಿಚಾರ ಮಾಡಿದ್ರು, ಈ ದೇಶದ ಋಷಿಗಳು ಮನುಷ್ಯ ಹೆಂಗ ಬದುಕಬೇಕು. ವ್ಯಸೇಮ ದೇವ ಹಿತಂ ಯದಾಯುಹು, ಮನುಷ್ಯ ಹೆಂಗ ಬದುಕಬೇಕಂದ್ರ ಈ ಜೀವನವನ್ನ ಕೊಟ್ಟ ದೇವರೇ ಸಂತೋಷ ಪಡಬೇಕಂತ. ಇವನಿಗೆ ಜೀವನ ಕೊಟ್ಟಿದ್ದಕ್ಕೆ ನನಗ ಸಂತೋಷ ಆತಂತ ದೇವ್ರ ಸಂತೋಷ ಪಡಬೇಕು. ಹಂಗ ಮನುಷ್ಯ ಬದುಕಬೇಕಂತ. ಎಷ್ಟು ಅದ್ಭುತವಾದ ಜೀವನ. ನಾವು ಇದಕ್ಕೇನು ಯಾರು ನಿಮಗೊಂದು ಬ್ಯಾಂಕ್ನ್ಯಾಗ ಲೋನ್, ಒಂದು ಸಣ್ಣ ಮನಿ 30-40 ಸೈಟ್, ಒಂದು ಮನಿಗೆ ಲೋನ್ ತಗೋಬೇಕಾದ್ರೆ ಬ್ಯಾಂಕ್ನವ್ರು ನಿಮ್ಮ ಎಲ್ಲಾ ಶ್ಯೂರಿಟಿ ಇಟ್ಕೊಂತಾರ. ರೋಸ್ಟ್ರು, ಮನಿ, ಹೊಲ ಎಲ್ಲ ಇಟ್ಕೊಂಡು ನಿಮಗೆ ಲೋನ್ ಕೊಡ್ತಾರ. ಒಂದು 100 ವರ್ಷದ ಬದುಕ ಯಾವ ಗ್ಯಾರಂಟಿ ಇಲ್ಲಾರ್ದೆ ನಿಮ್ಮ ಮ್ಯಾಲಿನ ಭರವಸೆ ಮೇಲೆ ದೇವರೊಂದು ಜೀವನ ಕೊಟ್ಟ ನಮಗ್. ಹೆಂಗ ಬದುಕಬೇಕು ನಾವು? ಏನೂ ಇಸ್ಕೊಂಡಿಲ್ಲ ನಮ್ಮ ಕಡೆಯಿಂದ, ಪುಕ್ಕಡಿಯಾಗಿ ಕೊಟ್ಟಾನ. ನೀವೊಂದು ಬಿಸಿಲರಿ ಬಾಟ್ಲಿ ನೀರ್ ತೋರಿ 10 ರೂಪಾಯಿ 20 ರೂಪಾಯಿ ಕೊಡ್ಬೇಕು ಅವ್ರಿಗೆ. ಪುಕ್ಕಟಿಯಾಗಿ ಕೆರೆ ಹಳ್ಳ ಬಾವಿಗಳನ್ನು ತುಂಬಿಸ್ಯಾನ. ನೀವು ಮನ್ಯಾಗ ಕರೆಂಟ್ ಉರಿಸ್ರಿ, KPTCL ನವ್ರು ಬಂದು ಇಷ್ಟು ರೊಕ್ಕ ಕೊಡ್ಬೇಕಂತ ಬಿಲ್ ಇಸ್ಕೊಂತಾರ ನಿಮಗ್. ಆದ್ರೆ ದೇವರು ಸೂರ್ಯ ಚಂದ್ರರಂತ ಆರದ ದೀಪಗಳನ್ನೇ ತೇಲಿ ಬಿಟ್ಟನ ಎಂದು ಬಿಲ್ ಕೇಳಿಲ್ಲವ ನಮಗ್. ನೀವು ಒಂದು ಖಾನಾವಳಿಯಾಗ ಉಂಡ್ರ 100 ರೂಪಾಯಿ ಇಸ್ಕೊಂತಾರ ನಿಮ್ ಕಡಿಂದ. ಆದ್ರೆ ದೇವರು ಭೂಮಿ ತಾಯಿ ವರ್ಷಗಳಿಂದ ನಮಗ ಅನ್ನ ಹಾಕಿದ್ರು ಸಹಿತ ನನ್ನ ಅಕ್ಷಯ ಪಾತ್ರೆ ಖಾಲಿ ಆಗೈತಂತ ಯಾರಿಗೆ ಉಪವಾಸ ಹಾಕಿಲ್ಲ ಭೂಮಿ ತಾಯಿ. ಏನು ಕೊಟ್ಟಿವಿ ನಾವು? ನೀವೊಂದು ಸೈಕಲ್ ತೊಗೊಂಡು ಅಡ್ಡಾಡ್ತೀರಿ, ಒಂದು ಸೈಕಲ್ ಮೋಟರ್ ಪಂಚರ್ ಆದ್ರ 10 ರೂಪಾಯಿ ಕೊಟ್ಟು ಹವಾ ಹಾಕಿಸ್ಕೊಂಡ್ ಬರ್ತೀರಿ. ಈ ದೇಹ ಅನ್ನುವಂಥ ಒಂದು ತೊಗಲಿನ ಟ್ಯೂಬ್ನೊಳಗ 9 ರಂಧ್ರ ಇಟ್ಟು ಸಹಿತ ಇದನ್ನ ಹವಾ ಹೋಗಲಾರ್ದಂಗ್, ಪಂಚರ್ ಆಗಲಾರ್ದಂಗ್ ಇಟ್ಟನಲ್ಲ ದೇವರು. ಇದಕ್ಕಿಂತ ದೊಡ್ಡದು ಏನಿದೆ? ಮತ್ತೆ ಇಷ್ಟೇ ಅಲ್ಲ, ನಾವು ಹುಟ್ಟುವುದಕ್ಕಿಂತ ಮುಂಚೆನೆ ನಮ್ಮ ಸಲುವಾಗಿ ನಮ್ಮ ತಾಯಿ ಎದೆಗ ಹಾಲಿಟ್ಟು ನೀ ಬದುಕಂತ ಕಳಿಸಿದಾನಲ್ಲ, ಇನ್ನು ಏನು ನಮಗ ದೇವರು ಮಾಡಬೇಕು? ಇಷ್ಟೆಲ್ಲ ದೇವರು ಕರುಣಿಸಿದಾನ. ಆದ್ರೆ ಮನುಷ್ಯ ಇಷ್ಟೆಲ್ಲ ಕೊಟ್ಟರು ಅಳಾದ ಮಾತ್ರ ಬಿಟ್ಟಿಲ್ಲ ನಾವು. ಏನು ಕೊಟ್ಟರು ಸಹಿತ ಅಳಾದ ಬಿಟ್ಟಿಲ್ಲ ನಾವು. ನೀವೊಂದು ಕೋಗಿಲೆ ಇರ್ತೈತಿ ಗಿಡದಾಗ, ಬರೇ ಚಿಗುರು ಬಂದ್ರೆ ಹಾಡ್ತೈತಿ. ಅದು ಕೋಗಿಲೆ ಇರ್ತೈತಿಲ್, ಚಿಗುರು ಬಂದ್ರೆ ಹಾಡ್ತೈತಿ. ಇನ್ನೂ ಹಣ್ಣು ಬಿಟ್ಟಿಲ್ಲ, ಬರೇ ಚಿಗುರು ಬಂದ್ರೆ ಹಾಡ್ತೈತಿ. ಒಂದು ನವಿಲು ಇರ್ತೈತಿ, ಮಳಿ ಆಗಿಲ್ಲ, ಬರೇ ಮೇಘಗಳ ತೇಲದ್ರ ಸಾಕು ಕುಣಿತೈತಿ. ಒಂದು ನವಿಲ ಬರೇ ಮಳಿ ಬಂದಿಲ್ಲ, ಮೇಘಗಳ ತೇಲದ್ರ ಕುಣಿತೈತಿ. ಒಂದು ಕೋಗಿಲೆ ಇನ್ನೂ ಹಣ್ಣ ಬಿಟ್ಟಿಲ್ಲ, ಚಿಗುರು ಬಂದ್ರೆ ಹಾಡ್ತೈತಿ. ದೇವ್ರು ಇವನು ಮನಿ ತುಂಬಾ ಹಣ್ಣಿಟ್ಟಾನ, ಇವ ಹಾಳಾಕತ್ತಾನ. ಗಿಡ ಕೇಳ್ತಿ, ಯಾಕೋ ಅದು ಆ ಕೋಗಿಲೆಗೆ ಬರೇ ಚಿಗುರು ಕೊಟ್ಟು ನಗತೈತಿ, ಹಾಡಾಕತ್ತೈತಿ. ನಿನ್ನ ಮನಿ ತುಂಬಾ ಹಣ್ಣು ತುಂಬಿನಿ, ನೀ ಯಾಕೆ ಕಳಾಕತ್ತಿ ಅಂದ್ರೆ ಇನ್ನೂ ರೇಟ ಬಂದಿಲ್ಲ ನನಗ್ ಮಾರಾಕಂತ ಇವ ಅಂತ. ಅಂದ್ರೆ ನಿಸರ್ಗ ಅಷ್ಟು ಸಂತೋಷವಾಗಿ ಐತಿ, ಇವ ಅಳಾದ ಬಿಟ್ಟಿಲ್ಲ. ಯಾಕೆ ಅಳಾದ ಬಿಟ್ಟಿಲ್ಲ ಅಂದ್ರೆ ಏನ್ರಿ, ನಮಗ್ ಕೈ ಹಿಡ್ದವ್ರು ಎಲ್ಲರೂ ಕೈ ಕೊಟ್ಟಾರ ನಮಗ. ನಮಗೆಲ್ಲರೂ ಕೈಯೇ ಬಿಟ್ಟಾರ, ಕೈ ಕೊಟ್ಟಾರ. ಕೈ ಕೊಡಬೇಕಾಗ್ತೈತಿ. ಈಗ ನೀವು ಸೈಕಲ್ ಕಲಿತೀರಿ, ಎಲ್ಲಿವರೆಗೆ ಕೈ ಹಿಡಿತಾರ ಅಲ್ಲಿವರೆಗೆ ಸೈಕಲ್ ಬರೋದಿಲ್ಲ. ನಿಮಗ್ ಕಲ್ಸವ್ರು, ನಿಮ್ಮ ಜೊತೆಗಿದ್ದವ್ರು ನಿಮ್ಮ ಸೈಕಲ್ ಕೈ ಬಿಟ್ಟಾರಂತ ಸೈಕಲ್ ನಡ್ಸಕ್ ಬಂದೈತಿ. ನಮ್ಮ ಜೀವನದಾಗ ನಮ್ಮ ಕೈ ಹಿಡ್ದವ್ರು ನಮ್ಮ ಕೈ ಬಿಟ್ಟ ಮೇಲೆ ಜೀವನ ನಡ್ಸಕ್ ಗೊತ್ತಾಗ್ತೈತಿ. ಮನುಷ್ಯಾಗಿಲ್ಲ ಅಂದ್ರೆ ಗೊತ್ತಾಗೋದಿಲ್ಲ. ಅದಕ್ಕೆ ಗೊಣಗಬಾರದು.
ಎಲ್ಲ ಕಳ್ಕೊಂಡಿವ್ರಿ, ನಾವು ಜೀವನದಾಗ ಎಲ್ಲ ಕಳ್ಕೊಂಡಿವಂತ ಗೊಣಗಬಾರ್ದು ಮನುಷ್ಯ. ಬ್ಯಾಸಗಿ ದಿವ್ಸಕ್ಕ ಗಿಡ ಎಲ್ಲ ಎಲಿ ಕಳ್ಕೊಂಡಿರ್ತೈತಿ. ಎಲ್ಲ ಎಲಿ ಕಳ್ಕೊಂಡ ಗಿಡ ಎಲ್ಲ ಎಲಿ ಹೋಗ್ಯಾವಂತ ದುಃಖ ಪಟ್ಟಿಲ್ಲ. ಒಂದ್ ದಿವಸ ವಸಂತ ಕಾಲ ಮಳಿ ಬಂತು ಅಂದ್ರೆ ಮತ್ತ ಚಿಗುರು ಹೊಡಿತೀನಿ, ಹೂವು ಬರ್ತೈತಿ, ಹಣ್ಣು ಬರ್ತೈತಿ ಅನ್ನುವ ಭರವಸೆಯಿಂದ ಗಿಡ ಬದುಕ್ತದ. ಬ್ಯಾಸಗಿ ದಿವ್ಸಕ್ಕ ನದಿ ಬತ್ತಿರ್ತೈತಿ, ಎಲ್ಲ ನನ್ನೊಳಗ ನೀರ್ ಬತ್ಯಾವ ಅಂತ ಒಂದು ದಿವ್ಸನೂ ಗೊಣಗಿಲ್ಲ. ಮಳಿ ಬಂತು ಅಂದ್ರೆ ಮತ್ತ ತುಂಬಿ ಹರಿತೀನಿ ಅಂತ ಅದಕ್ಕೊಂದು ಭರವಸೆ. ಅದಕ್ಕೆ ಮನುಷ್ಯ ಭರವಸೆಯೊಂದಿಗೆ ಬದುಕಬೇಕು. ಅಂಥ ಭರವಸೆಯ ಬದುಕು ನಿಮ್ಮದಾಗಲಿ. ಇಡೀ ಗವಿಸಿದ್ದಪ್ಪ ಜನ ಜಾತ್ರೆ ಎಲ್ಲ ಪೂಜ್ಯರು ಹೇಳಿದ್ರಲ್ಲ, ನಿಮ್ಮ ಜಾತ್ರೆಯ ವೈಶಿಷ್ಟ್ಯ ಏನಂದ್ರ ನೂರಾರು ಜಾತ್ರೆಗಳು ನಡೀತಾವ. ಆ ಜಾತ್ರೆಗೆ ಹೆಂಗಂದ್ರ VIP ಬಂದ್ರ ಅದನ್ನ ನೋಡಕ್ ಜನ ಹೋಗ್ತಾರ. ಆದ್ರ ಜನರ ನೋಡಕ್ VIP ಬರ್ತಾರಲ್ಲ, ಅದು ನಿಮ್ಮ ಜಾತ್ರೆಯ ವಿಶೇಷ. ಅಂಥ ಗವಿಸಿದ್ದನ ಜಾತ್ರೆ ಇದೆಲ್ಲದಕ್ಕಿಂತ ದೊಡ್ಡದು. ನಿಮ್ಮಲ್ಲಿರುವ ಸಮಾಧಾನ, ಶಾಂತತೆ ಮತ್ತು ಮಠದ ಬಗ್ಗೆ ನಿಮ್ಮಲ್ಲಿರುವ ಅನನ್ಯ ಪ್ರೇಮ. ಇದು ಯಾಕಿಷ್ಟು ದೊಡ್ಡ ಜಾತ್ರೆ ಬೆಳೀತು ಅಂದ್ರ, ಇವತ್ತೊಂದು ಘಟನೆ ನಡೀತು. ಒಬ್ಬ ಹುಡುಗನಿಗೆ 2 ಕೈ ಇಲ್ಲ. ಅವ ತಂದು ನನ್ನ ತಟ್ಟಿಯೊಳಗ 2,000 ರೂಪಾಯಿ ಕಾಣಿಕೆ ಹಾಕದ. ಅದನ್ನ ನೋಡಿ, ಇಲ್ಲ ನನ್ನ ಕಾಣಿಕ, ನಿನಗ 2 ಕೈ ಇಲ್ಲ, ನೀ ನನ್ನ ತಾಟಿನೊಳಗೆ ಕಾಣಿಕ ಹಾಕಕತ್ತಿಯಲ್ಲಪ್ಪ, ನನ್ನ ಮನ್ಸಿಗೆ ಸಮಾಧಾನ ಆಗೋದಿಲ್ಲ ಅಂತ ಹೊಳ್ಳಿ ಅವನು ಬಕ್ಕಣದಾಗ ಇಟ್ರ, ಅವ ಮಂದಿ ಕೈಲೆ ತೆಗಿಸಿ ಮತ್ ಹೊಳ್ಳಿ ಹಾಕಿ ವರ್ಷನ ಅಜ್ಜಿಗೆ ಇದನ್ನು ಕೊಡ್ಲೇಬೇಕು, ನನಗ್ ಕೊಡ್ಲಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ ಅಂತ ನನಗ ಜಬರ್ಸಿ ಮತ್ ದಾಸೋಗ್ ಕಾಣಿಕ ಕೊಟ್ಟು ಹೋದ. ಇಂಥವ್ರ ಶ್ರಮದಿಂದ ಇದು ಜಾತ್ರೆ ನಡೀತದೆ. ಇಂಥ ನೂರಾರು ಜನ, ಯಾರು ಕಟ್ಟಿಗೆ ಹೊಡೆದವ್ರ ಗೊತ್ತಿಲ್ಲ, ರೊಟ್ಟಿ ಮಾಡಿದವ್ರು ಗೊತ್ತಿಲ್ಲ, ಕರ್ಚಿಕಾಯಿ ಹೋಳಿಗೆ ಮಾಡಿದವ್ರು ಗೊತ್ತಿಲ್ಲ, ಜಿಲೇಬಿ ಮಾಡಿದವ್ರು ಗೊತ್ತಿಲ್ಲ, ತಿಂದವ್ರಂತೂ ಮೊದಲ ಗೊತ್ತಿಲ್ಲ. ಇನ್ನಿಷ್ಟೆಲ್ಲ ಆಗಬೇಕಾದ್ರೆ ನಿಮ್ಮ ಶ್ರದ್ಧೆ, ಮಠದ ವಿಷಯದಲ್ಲಿ ಇಲ್ಲಿವರೆಗೂ ನಿಮ್ಮ ಯಾವ ಜಾತಿ ರಾಜಕಾರಣ ತರದೆ ಇದನ್ನ ಪರಿಶುದ್ಧವಾಗಿ ಇಟ್ಟಿದ್ದಕ್ಕಾಗಿ ಇಡೀ ಭಕ್ತ ಕೋಟಿಗೆ ನನ್ನ ಕೋಟಿ ಕೋಟಿ ನಮನಗಳು. ಸದಾ ಸದಾ ಇದು ಹೀಗೆ ನಡೀಲಿ. ಮತ್ತು ದಯವಿಟ್ಟು ಲಕ್ಷಾಂತರ ಜನ ಸೇರಿರಿ. ಹೋಗುವಾಗ ಸಮಾಧಾನದಿಂದ ಹೋಗ್ರಿ, ಸಾವಕಾಶವಾಗಿ ಹೋಗ್ರಿ. ನಿಮ್ಮ ಜಾತ್ರೆ ತೇರೆಳೆದ ಮೇಲೆ ಮುಗಿದ್ರೆ ನೀವು ಮನಿ ಸಂತೋಷದಿಂದ ಮುಟ್ಟದಾಗ ನನ್ನ ಜಾತ್ರೆ ಅದು ಅಷ್ಟೇ. ನೀವು ಸಮಾಧಾನದಿಂದ ಯಾರು ದಬ್ಬಬೇಡ್ರಿ, ಸಮಾಧಾನದಿಂದ ಹೋಗ್ರಿ, ಆರಾಮ್ ಪ್ರಸಾದಕ್ಕೆ ಬರ್ರಿ. ಅಲ್ಲಿ ಮೇಲೆ ಕಾರ್ಯಕ್ರಮ ನಡೀತದೆ. ತಮಗೂ ಎಲ್ಲ ಪೂಜ್ಯರಿಗೂ ಮತ್ತು ನಿಮ್ಮೆಲ್ಲರನ್ನ ನೋಡುವ ಆಶೆಯಿಂದ ಬಂದಿರುವ ನಾಡಿನ ಎಲ್ಲ ಹಿರಿಯರಿಗೂ ಜನಪ್ರತಿನಿಧಿಗಳಿಗೂ ಶರಣಾರ್ಥಿಗಳು. ಮುಂದಿನ ಜಾತ್ರೆಗೆ ಇದೇ ತಮಗೆಲ್ಲ ಆಮಂತ್ರಣ. ಸಾವಕಾಶವಾಗಿ ಹೋಗ್ಬೇಕು. ದಯವಿಟ್ಟು ಕೈ ಮುಗಿದು ತಮ್ಮಲ್ಲಿ ಪ್ರಾರ್ಥನೆ, ಸಾವಕಾಶವಾಗಿ ಹೋಗ್ರಿ. ಅದೇ ನಮಗ್ ಖುಷಿ. ಶರಣಾರ್ಥಿಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.